ಹಾಯ್ ಫ್ರೆಂಡ್ಸ್, ಸೆಕೆಂಡ್ PUC ನಾಟ್ ಫಾರ್ ಎ ಪ್ರಾಫಿಟ್ ಆರ್ಗನೈಸೇಷನ್ ಸಂಬಂಧಪಟ್ಟಂತೆ 6 ವರ್ಷದ ಪ್ರಶ್ನೆ ನೋಡ್ಕೊಂಡಿದ್ದೀವಿ ಈ ಹಿಂದೆ ವಿಡಿಯೋ ಕ್ಲಿಪ್ಪಲ್ಲಿ. ಈಗ 12 ವರ್ಷದ ಪ್ರಶ್ನೆ ಬರೋಣ. ಫಾರ್ ಪ್ರಿಪರೇಷನ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ವಿತ್ ದ ಯೂಸ್ ಆಫ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ and current year receipt and payment account along with the adjustments. So question barana, we will check it once in the question 1. Following are the balance sheet and receipt and payment account of Kiran Education Trust Gadal. Balance sheet as on 31st March 2017. The balance sheet will be given relating to previous years. ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿರ್ತಾನೆ. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ಕೊಳ್ಳಿ, ಏನ್ ಕೊಟ್ಟಿದ್ದಾನೆ ಅಂತ ಹೇಳಿ. ಆನ್ ದ ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಬ್ಯಾಂಕ್ ಲೋನ್, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಇಲ್ಲಿ ಕ್ಯಾಪಿಟಲ್ ಫಂಡ್ ನಮಗೊಂದು ಗಮನದಲ್ಲಿ ಇರಬೇಕು. ಬ್ಯಾಲೆನ್ಸ್ ಶೀಟ್ ನೋಡಿದ ತಕ್ಷಣ ದ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಶನ್ was again taken to the new balance sheet. Some of the exception, those are we will make an adjustment in the income and expenditure account whether there is a relevant information was provided. ಸಂಬಂಧಪಟ್ಟಿರತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟಾಗ ಅದನ್ನಲ್ಲಿ ಬಳಕೆ ಮಾಡ್ಕೊಳ್ತಾ ಬರ್ತೀವಿ. ಇಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಕರೀತಾನೆ. ಕ್ಯಾಪಿಟಲ್ ಫಂಡ್ ವಾಸ್ ಟೇಕನ್ ಟು ದಿ ನ್ಯೂ ಬ್ಯಾಲೆನ್ಸ್ ಶೀಟ್, ನೇರವಾಗಿ ನ್ಯೂ ಬ್ಯಾಲೆನ್ಸ್ ಶೀಟ್ ಬಳಕೆ ಮಾಡ್ಕೋತೀನಿ. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಕರೀತಾನೆ. ಇಟ್ಸ್ ಅ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್. ದ ಕರೆಂಟ್ ಇಯರ್ ಆಫೀಸ್ ಎಕ್ಸ್ಪೆನ್ಸಸ್, ಕರೆಂಟ್ ಇಯರ್ ಅಲ್ಲಿ ನಾವು ಆಫೀಸ್ ಎಕ್ಸ್ಪೆನ್ಸಸ್ ಏನಾದರೂ ಪೇ ಮಾಡಿದ್ರೆ ಆ ಪೇ ಮಾಡಿರತಕ್ಕಂಥ ಮೊತ್ತದಲ್ಲಿ ಪ್ರತ್ಯೇಕವಾಗಿ ಹಿಂದಿನ ವರ್ಷದ ಮೂಲ್ಯ ಮೀನ್ಸ್ ಪ್ರೀವಿಯಸ್ ಇಯರ್ ವ್ಯಾಲ್ಯೂ, ಕರೆಂಟ್ ಇಯರ್ ವ್ಯಾಲ್ಯೂ ಅಂಡ್ ನೆಕ್ಸ್ಟ್ ಇಯರ್ ವ್ಯಾಲ್ಯೂ ಅಂತ ಏನಾದರೂ ಅನಲೈಸ್ ಮಾಡಿ ಕೊಟ್ಟಿದ್ರೆ ಅವಾಗ ಈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ವೇರ್ ಆಲ್ರೆಡಿ ಪೇಡ್ ಅಂತ ಕೊಟ್ಟಾಗ ಇಟ್ ಕೆನಾಟ್ ಬಿ ಕನ್ಸಿಡರ್ಡ್ ಅಗೇನ್ ಇನ್ ಟು ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇಫ್ ಒಂದು ವೇಳೆ ದೇ ಆರ್ ನಾಟ್ ಗಿವನ್ ಎನಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಫಾರ್ ಬೈಫರ್ಕೇಟೆಡ್ ಇನ್ಫಾರ್ಮೇಶನ್, ಸೊ ಡೈರೆಕ್ಟ್ಲಿ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಂತೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಪೇಮೆಂಟ್ ಸೈಡ್ ಅಲ್ಲಿ ಹಿ ವಾಸ್ ಗೇವ್ ಆಫೀಸ್ ಬೈ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಅಷ್ಟೇ ಕೊಟ್ಬಿಡುತ್ತಾನೆ. ಬರೀ ಆಫೀಸ್ ಎಕ್ಸ್ಪೆನ್ಸ್ ಅಂತ ಅಷ್ಟೇ ಕೊಟ್ಟಾಗ such a office expenses was containing a previous year value, current year value as well as into the next year value also. So according to given instruction we followed. ಮಾಹಿತಿ ಏನ್ ಕೊಡ್ತಾನೆ ಆ ಕೊಡತಕ್ಕಂತ ಮಾಹಿತಿ ಪ್ರಕಾರವಾಗಿ ನಾವು ಅನುಸರಿಸ್ತಾ ಬರ್ತೇವೆ. ಸೊ ಇಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರೋದ್ರಿಂದ ಪೇಮೆಂಟ್ ಅಲ್ಲಿ ದ ಟೋಟಲ್ ಪೇಮೆಂಟ್ 28,000 ಆಫೀಸ್ ಎಕ್ಸ್ಪೆನ್ಸಸ್ ಕೊಡ್ತಾನೆ. ಈ 28,000ದಲ್ಲಿ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಒಳಗೊಂಡಿರಬಹುದು, ಕರೆಂಟ್ ಇಯರ್ ವ್ಯಾಲ್ಯೂ ಒಳಗೊಂಡಿರಬಹುದು, ನೆಕ್ಸ್ಟ್ ಇಯರ್ ವ್ಯಾಲ್ಯೂ ಕೂಡ ಒಳಗೊಂಡಿರಬಹುದು. ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಅಂತ ಕೊಟ್ಟಾಗ ದಟ್ ವಾಸ್ ಶೋನ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್, ಅದನ್ನ ಹಳೆಯ ಪತ್ರಿಕೆಯಲ್ಲಿ ಕೊಟ್ಟಿರ್ತಾನೆ. ಇಲ್ಲಿ ಕೊಟ್ಟಿದ್ದಾನೆ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಸೊ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸ್ ಕೊಟ್ಟಾಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲಿ ಕರೆಂಟ್ ಇಯರ್ ಅಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಪೇ ಮಾಡಿರತಕ್ಕಂತ ಒಟ್ಟಾರೆ ಮೊತ್ತದಲ್ಲಿ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಕೂಡ ಒಳಗೊಂಡಿದೆ ಅಂತ ಅರ್ಥೈಸಿಕೊಂಡು ಆ ಒಟ್ಟು ಮೊತ್ತದಲ್ಲಿ ಪ್ರೀವಿಯಸ್ ಇಯರ್ ವ್ಯಾಲ್ಯೂವನ್ನ ಲೆಸ್ ಮಾಡಿ ಉಳಿದಂತ ಮೊತ್ತ ಚಾಲ್ತಿ ವರ್ಷದ ಮೊತ್ತ ಅಂತ ಕರಿತೀನಿ. ಒಂದು ವೇಳೆ ಕೆಳಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಆಫೀಸ್ ಎಕ್ಸ್ಪೆನ್ಸಸ್ ಪೇಡ್ ಅಡ್ವಾನ್ಸ್ ಅಥವಾ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ದಟ್ ಇಸ್ ಆಲ್ಸೋ ಡಿಡಕ್ಟೆಡ್, ಅದನ್ನು ಕೂಡ ಲೆಸ್ ಮಾಡ್ಕೋತಿದ್ವಿ. ಇಲ್ಲಿ ಕೊಟ್ಟು ನೋಡ್ಕೊಳ್ಳೋಣ ನೆಕ್ಸ್ಟ್ ಏನ್ ಕೊಡ್ತಾನೆ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ಏನು? ಇಲ್ಲಿ ಸಬ್ಸ್ಕ್ರಿಪ್ಷನ್ ವಾಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇನ್ ದ ಇಯರ್ ಆಫ್ 2017. 2017ರಲ್ಲಿ ಮುಂಗಡವಾಗಿ ಇಸಿಕೊಂಡಿರತಕ್ಕಂತ ಸಬ್ಸ್ಕ್ರಿಪ್ಷನ್ ಅಂತ ಕರೀತಾನೆ. ಅಂದ್ರೆ ದಟ್ ಸಬ್ಸ್ಕ್ರಿಪ್ಷನ್ ರಿಲೇಟಿಂಗ್ ಟು ದಿ ನೆಕ್ಸ್ಟ್ ಇಯರ್ ರಿಲೇಟೆಡ್ ಟು ದಿ 2017, 2017ಗೆ ಸಂಬಂಧಪಟ್ಟಂತೆ ಮುಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ಅಂದ್ರೆ 2018ರ ಸಬ್ಸ್ಕ್ರಿಪ್ಷನ್ ಅನ್ನ 2017ರಲ್ಲಿ ಇಸ್ಕೊಂಡಿರೋದ್ರಿಂದ ದಟ್ ವಾಸ್ ಶೋನ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ. ಸೊ ಚಾಲ್ತಿ ವರ್ಷದಲ್ಲಿ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡತಕ್ಕಂತ ಸಂದರ್ಭದಲ್ಲಿ ಈ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅನ್ನ ಚಾಲ್ತಿ ವರ್ಷದ ಸಬ್ಸ್ಕ್ರಿಪ್ಷನ್ ಜೊತೆಗೆ ಆಡ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಕ್ಯಾಶ್
in hand ಕೊಡ್ತಾನೆ. such a cash in hand was as a balance of receipt and payment account. opening balance of receipt and payment account ಅಂತ ಕರೀತೇನೆ. ಲೈಬ್ರರಿ ಬುಕ್ಸ್ ಅಂತ ಕೊಡ್ತಾನೆ, ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅಂತ ಕರೀತಾನೆ, ಬಿಲ್ಡಿಂಗ್ ಫರ್ನಿಚರ್ ಅಂತ ಕರೀತಾನೆ. those are again taken to the new balance sheet. there is no any variance. ಎಲ್ಲಾ ಮೂಲಗಳನ್ನ ಮತ್ತೆ ಹೊಸ ಹಣ ಪತ್ರಿಕೆಗೆ ಬಳಕೆ ಮಾಡ್ಕೊಳ್ತಾ ಬರ್ತೇನೆ. then it is a one side. ಇದು ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಂತೆ. ಇನ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬರ್ತೇನೆ. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ದ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ is a contains a previous year value, current year value as well as into the next year value also. 3 ವರ್ಷದ ಮೌಲ್ಯಗಳನ್ನು ಒಳಗೊಂಡಿರುತ್ತೆ. if they are given a specific instruction, ಪ್ರತ್ಯೇಕವಾಗಿ ಕೊಟ್ಟಿದ್ರೆ ಅವುಗಳನ್ನು ಪ್ರತ್ಯೇಕವಾಗಿ ತಗೋತೀನಿ. ಅವುಗಳನ್ನ ಕ್ಲಬ್ಡ್ ಆಗಿ ಕೊಟ್ಟಾಗ, ಒಂದೇ ಮೌಲ್ಯ ಕೊಟ್ಟಾಗ ಆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರತಕ್ಕಂತ ಮೌಲ್ಯ, ಹೊಂದಾಣಿಕೆಯಲ್ಲಿ ಕೊಟ್ಟಿರತಕ್ಕಂತ ಮೌಲ್ಯ, ಇವುಗಳನ್ನೆಲ್ಲ ಕಂಪೇರ್ ಮಾಡ್ತಾ ಬರ್ತೀನಿ. ಕಂಪೇರ್ ಮಾಡಿಕೊಂಡು ಒಟ್ಟಾರೆಯಾಗಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಓನ್ಲಿ ಫಾರ್, ಇಟ್ ಕಂಟೈನ್ಸ್ ಓನ್ಲಿ ಫಾರ್ ಕರೆಂಟ್ ಇಯರ್ ಇನ್ಫಾರ್ಮೇಶನ್. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೇವಲ ಕರೆಂಟ್ ಇಯರ್ ಇನ್ಫಾರ್ಮೇಶನ್ ಅಷ್ಟೇ ಒಳಗೊಂಡಿರೋದ್ರಿಂದ ಆ ಪ್ರೀವಿಯಸ್ ಇಯರ್ ವ್ಯಾಲ್ಯೂಸ್ ಅನ್ನು ಲೆಸ್ ಮಾಡ್ಕೋತೀನಿ, ನೆಕ್ಸ್ಟ್ ಇಯರ್ ವ್ಯಾಲ್ಯೂಸ್ ಅನ್ನು ಲೆಸ್ ಮಾಡ್ಕೋತೀನಿ. ಚಾಲ್ತಿ ವರ್ಷದ ರಿಸೀವ್ ಮಾಡಿರತಕ್ಕಂತ ಮೌಲ್ಯ ಅಥವಾ ಪೇ ಮಾಡಿರತಕ್ಕಂತ ಮೌಲ್ಯ ಜೊತೆಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿರ್ತಾನೆ ಅವುಗಳನ್ನ ಅಡ್ಜಸ್ಟ್ ಮಾಡ್ತಾ ಬರ್ತೇನೆ. ಅಷ್ಟನ್ನ ಬಿಟ್ರೆ ಉಳಿದಂತೆ ಯಾವ ಇನ್ಫಾರ್ಮೇಶನ್ ಅನ್ನು ಬಳಕೆ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಕರೀತಾನೆ. ರಿಸಿಪ್ಟ್ ಸೈಡ್ ಅಲ್ಲಿ ನೋಡ್ಕೊಂತ ಬರೋಣ. ಬ್ಯಾಲೆನ್ಸ್ ರೋಡ್ ಅನ್ನು ಕೊಡ್ತಾನೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇತ್ತು, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಗಿರುತ್ತೆ. ಬ್ಯಾಲೆನ್ಸ್ ರೋಡ್ ಅಂತ ಕರೀತೇನೆ. ಸಬ್ಸ್ಕ್ರಿಪ್ಷನ್ ಅಂತ ಕರೀತಾನೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ throughout the year we received a subscription rupees 60,000. ಒಟ್ಟಾರೆ ಚಾಲ್ತಿ ವರ್ಷದ ಅವಧಿಯಲ್ಲಿ 60,000 ರೂಪಾಯಿ ಸಬ್ಸ್ಕ್ರಿಪ್ಷನ್ ಅನ್ನ ರಿಸೀವ್ ಮಾಡ್ಕೊತಾನೆ. ಆ ರಿಸೀವ್ ಮಾಡಿರತಕ್ಕಂತ ಸಬ್ಸ್ಕ್ರಿಪ್ಷನ್ ಅಲ್ಲಿ ಯಾವ ಯಾವ ಮೌಲ್ಯ ಒಳಗೊಂಡಿದೆ ಅನ್ನೋದನ್ನ ಒಂದ್ ಸಾರ್ತಿ ಚೆಕ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಟೋಟಲ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ 60,000, ಒಟ್ಟು ಇಸ್ಕೊಂಡಿದ್ದು 60,000. ಈ ಸಬ್ಸ್ಕ್ರಿಪ್ಷನ್ ನಲ್ಲಿ ಹಿಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ ಒಳಗೊಂಡಿರಬಹುದು, ಚಾಲ್ತಿ ವರ್ಷದ ಸಬ್ಸ್ಕ್ರಿಪ್ಷನ್ ಒಳಗೊಂಡಿರಬಹುದು, ಮುಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ ಒಳಗೊಂಡಿರಬಹುದು. ಪ್ರತ್ಯೇಕವಾಗಿ ಕೊಟ್ಟಾಗ ಅಲ್ಲಿ ಪ್ರತ್ಯೇಕವಾಗಿ ಬಳಕೆ ಮಾಡ್ಕೊತೀನಿ. ಪ್ರತ್ಯೇಕವಾಗಿ ಕೊಟ್ಟಿಲ್ಲ ಅಂತ ಕರೆದ್ರೆ ಅದನ್ನ ಆ ಸಂಬಂಧಪಟ್ಟಂತ ಮೌಲ್ಯವನ್ನ ಹೊಂದಾಣಿಕೆ ಮಾಡ್ತಾ ಬರ್ತೀನಿ. ಇಲ್ಲಿ ಸಬ್ಸ್ಕ್ರಿಪ್ಷನ್ ನನಗೆ ಚಾಲ್ತಿ ವರ್ಷದಷ್ಟೇ ಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ 60,000 ಒಟ್ಟಾರೆ ವರ್ಷದ ಅವಧಿಯಲ್ಲಿ ಇಸ್ಕೊಂಡಿದ್ದು. ಇದಕ್ಕೆ ಹಿಂದಿನ ವರ್ಷ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕೊಟ್ಟಿದ್ರೆ ಆ ಮೌಲ್ಯ ಆಡ್ ಮಾಡ್ಕೋತೀನಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಅಸೆಟ್ ಸೈಡ್ ಕೊಟ್ಟಿದ್ರೆ ಆ ಮೌಲ್ಯವನ್ನ ಲೆಸ್ ಮಾಡ್ಕೋತಿದ್ದೆ. ಇಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾನೆ. 2017ರಲ್ಲಿ ಈ ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ಇಸ್ಕೊಂಡಿದ್ದಾನೆ. ಹೀಗಾಗಿ ಆ ಸಬ್ಸ್ಕ್ರಿಪ್ಷನ್ ಅನ್ನ ಚಾಲ್ತಿ ಇಸ್ಕೊಂಡಿರತಕ್ಕಂತ ಸಬ್ಸ್ಕ್ರಿಪ್ಷನ್ ಜೊತೆಗೆ ಆಡ್ ಮಾಡ್ಕೋತೀನಿ, ಕೂಡಿಸ್ಕೋತೀನಿ ಅಂತ ಕರಿತೀನಿ. ಒಂದು ಜೊತೆಗೆ ಕೆಳಗಡೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ rupees 7,000. ಚಾಲ್ತಿ ವರ್ಷದಲ್ಲಿ ಇನ್ನೂ 7,000 ರೂಪಾಯಿ ಸಬ್ಸ್ಕ್ರಿಪ್ಷನ್ ಬರಬೇಕಾಗಿದೆ. ಹಾಗಾದ್ರೆ ಒಟ್ಟಾರೆ ಬಂದಿದ್ದು 60,000. ಈ 60,000ದಲ್ಲಿ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇಲ್ಲ. ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ರೆ ಲೆಸ್ ಮಾಡ್ಕೋತಿದ್ದೆ. ಪ್ರೀವಿಯಸ್ ಇಯರ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕೊಟ್ಟಿದ್ರೆ ಅದನ್ನ ಆಡ್ ಮಾಡ್ಕೋತೀನಿ. ಇಲ್ಲಿ 60,000 ಜೊತೆಗೆ ಪ್ರೀವಿಯಸ್ ಇಯರ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಅನ್ನ ಆಡ್ ಮಾಡ್ಕೋತೀನಿ. ಜೊತೆಗೆ ಚಾಲ್ತಿ ವರ್ಷದಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದ್ರೆ ಇನ್ನು ಬರಬೇಕಾಗಿರತಕ್ಕಂತ ಸಬ್ಸ್ಕ್ರಿಪ್ಷನ್ rupees 7,000 ಅಂತಾನೆ. ಈ 7,000 ರೂಪಾಯಿನು ಸಬ್ಸ್ಕ್ರಿಪ್ಷನ್ ಜೊತೆಗೆ ಕೂಡಿಸ್ಕೊತೀನಿ. ದೆನ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ rupees 4,000. Subscription received in advance means now we are in the 2018. ನಾವು 2018ರಲ್ಲಿ ಇದ್ದೇವೆ. ಪ್ರೀವಿಯಸ್ ಇಯರ್ ಅಂದ್ರೆ 2017 ಅಂತೀನಿ, ನೆಕ್ಸ್ಟ್ ಇಯರ್ ಅಂದ್ರೆ 2019 ಅಂತ ಕರೀತೇನೆ. ಹಾಗಾದ್ರೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕರೆದಾಗ ಮುಂದಿನ ವರ್ಷ ಇಸ್ಕೋಬೇಕಾಗಿರತಕ್ಕಂತ ಸಬ್ಸ್ಕ್ರಿಪ್ಷನ್ ಅನ್ನ ನಾವು ಇದೇ ವರ್ಷದಲ್ಲಿ ಇಸ್ಕೊಂಡಿದ್ದೀವಿ ಅಂತ ಕರೆದ್ರೆ ಆ ಇಸ್ಕೊಂಡಿರತಕ್ಕಂತ ಸಬ್ಸ್ಕ್ರಿಪ್ಷನ್ ಅಲ್ಲಿ ನೆಕ್ಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಅನ್ನ ಲೆಸ್ ಮಾಡ್ತೀನಿ. ಉಳಿದಂತ ಮೊತ್ತವನ್ನ ಔಟರ್ ಕಾಲಮ್ ಅಲ್ಲಿ ಬಳಕೆ ಮಾಡ್ತಾ ಬರ್ತೇನೆ. ಇದು ರಿಲೇಟಿಂಗ್ ಟು ಸಬ್ಸ್ಕ್ರಿಪ್ಷನ್. ದೆನ್ ಎಂಟ್ರನ್ಸ್ ಫೀಸ್ ವಿ ಕನ್ಸಿಡರ್ ಐದರ್ ಇಟ್ ಇಸ್ ಅ ಕ್ಯಾಪಿಟಲ್ ಆರ್ ರೆವೆನ್ಯೂ. ಅದನ್ನ ಕ್ಯಾಪಿಟಲ್ ಅಂತ ತಿಳ್ಕೋಬೇಕು, ರೆವೆನ್ಯೂ ಅಂತ ತಿಳ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ದಟ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ವಾಸ್ ಪ್ರೊವೈಡೆಡ್ ಇನ್ ದಿ ಅಡ್ಜಸ್ಟ್ಮೆಂಟ್. ಹೊಂದಾಣಿಕೆಯಲ್ಲಿ ಕೊಟ್ಟಿರ್ತಾನೆ. ನೋಡ್ತಾ ಬರೋಣ. ಕ್ಯಾಪಿಟಲೈಸ್
50% of the donations and 100% of the entrance fees. Capitalize 50% of the donation. ಇಲ್ಲಿ ಡೊನೇಷನ್ ರಿಸೀವ್ ಮಾಡಿರೋದ್ರಲ್ಲಿ 50% ಕ್ಯಾಪಿಟಲ್ ಅಂತ ತಿಳ್ಕೊಳ್ಳಿ, 50% ರೆವಿನ್ಯೂ ಅಂತ ತಿಳ್ಕೊಳ್ಳಿ. Revenue means the revenue value are taken to income and expenditure account and the capital value are taken to the balance sheet. Balance sheet ಬಳಕೆ ಮಾಡ್ತಾ ಬರ್ತೇನೆ. Then interest ಅಂತ ಕೊಡ್ತಾನೆ. It is an income taken to income and expenditure account on the income side means credit side ಅಂತ ಕರೀತಾರೆ. It is a one side. Then expenses ನೋಡ್ತಾ ಬರೋಣ. Office expenses ನೋಡ್ಕೊಂಡಿದ್ದೇವೆ. Postage is an expenses, printing expenses, salary expenses, purchase of books is an asset. Purchase of books is an asset. Asset ಖರೀದಿ ಮಾಡಿದ್ರೆ ನ್ಯೂ ಬ್ಯಾಲೆನ್ಸ್ ಶೀಟ್ ಹಾಕ್ತಕ್ಕಂತ ಸಂದರ್ಭದಲ್ಲಿ ಇರತಕ್ಕಂತ ಅಸೆಟ್ ಜೊತೆಗೆ ಚಾಲ್ತಿ ವರ್ಷದಲ್ಲಿ ಖರೀದಿ ಮಾಡಿರತಕ್ಕಂತ ಅಸೆಟ್ ಅನ್ನ ಮತ್ತೆ ಆಡ್ ಮಾಡ್ತೀನಿ, ಒಟ್ಟು ಮೊತ್ತವನ್ನ ಔಟರ್ ಕಾಲಮ್ ಅಲ್ಲಿ ಬಳಕೆ ಮಾಡ್ಕೊತೀನಿ. ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ಸವಕಳಿಯನ್ನ ಕೊಟ್ಟಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಲ್ಡ್ ಅಸೆಟ್ ಜೊತೆಗೆ ಚಾಲ್ತಿ ಅಸೆಟ್ ಅನ್ನ ಕೂಡಿಸ್ತೀನಿ, ಬರತಕ್ಕಂತ ಮೊತ್ತದಲ್ಲಿ ಸವಕಳಿಯನ್ನ ಕಡಿತಗೊಳಿಸಿ ಉಳಿದ ಮೊತ್ತವನ್ನ ಔಟರ್ ಕಾಲಮ್ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಬರ್ತೇನೆ. ತದನಂತರದಲ್ಲಿ ಬ್ಯಾಂಕ್ ಲೋನ್ ಪೇಡ್ ₹8,000 ಅಂತ ಕರೀತಾನೆ. ಹಾಗಾದ್ರೆ we received a loan in the earliest years from the bank. ಬ್ಯಾಂಕ್ ಇಂದ ನಾವು ಈ ಹಿಂದೆ ಸಾಲವನ್ನ ಪಡೆದುಕೊಂಡಿದ್ದೇವೆ. ಆ ಬ್ಯಾಂಕ್ ಲೋನಿಗೆ ಸಂಬಂಧಪಟ್ಟಿರತಕ್ಕಂತ ಮಾಹಿತಿಯನ್ನ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾನೆ. ನೋಡ್ಕೊಳ್ತಾ ಬನ್ನಿ. ಇಲ್ಲಿ ಕೊಟ್ಟಿದ್ದಾನೆ ಬ್ಯಾಂಕ್ ಲೋನ್ ₹44,000. ಬ್ಯಾಂಕ್ ಇಂದ 44,000 ಸಾಲ ತೆಗೆದುಕೊಂಡು ಬಂದಿದ್ದಾನೆ. ಸೊ ಹಿಂದೆ ತೆಗೆದುಕೊಂಡು ಬಂದಿರತಕ್ಕಂತ ಸಾಲದಲ್ಲಿ ಚಾಲ್ತಿ ವರ್ಷದಲ್ಲಿ ₹8,000 ಸಾಲವನ್ನ ಮರುಪಾವತಿ ಮಾಡ್ತಾನೆ. ಬ್ಯಾಂಕ್ ಲೋನ್ ಪೇಡ್ ₹8,000 ಅಂತ ಕರೀತಾನೆ. ಬ್ಯಾಂಕ್ ಲೋನಿಗೆ ಸಂಬಂಧಪಟ್ಟಂತೆ in the previous year ಅಲ್ಲಿ they have drawn a loan from the bank for which the current year the bank loan was paid ₹8,000. So such a information was shown in the new balance sheet. On the liability side of the new balance sheet ಅಲ್ಲಿ bank loan 44,000 was taken into the inner column for which ₹8,000 paid in the current year. So such a 8,000 was deducted in 44,000 and the remaining value will be taken to the outer column. Then subscription to newspapers is an expenditure. It is debited to income and expenditure account and the closing balance of recipient payment account. So closing balance of recipient payment account was taken to the new balance sheet on the asset side as cash in hand. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬಳಕೆ ಮಾಡ್ತಾರೆ. ಕೆಳಗಡೆ ಬರೋಣ. ಅಡ್ಜಸ್ಟ್ಮೆಂಟ್ ಅಲ್ಲಿ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಆರ್ ಟೇಕನ್ ಇನ್ ಟ್ವೈಸ್, ಎರಡು ಕಡೆ ಬಳಕೆ ಮಾಡ್ತಾ ಬರ್ತೀನಿ. ದ ಫಸ್ಟ್ ಒನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹7,000. ಸೊ ಸಚ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ವಿ ಆರ್ ಆಲ್ರೆಡಿ ಕನ್ಸಿಡರ್ಡ್ ಒಂದ್ ಸರ್ತಿ ಬಳಕೆ ಮಾಡ್ಕೊಂಡಿದ್ದೀವಿ. ಇನ್ ದಿ ಇನ್ಕಮ್ ಸೈಡ್ ಅಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ಅಲ್ಲಿ ವಿ ಶೋನ್ ಎ ಸಬ್ಸ್ಕ್ರಿಪ್ಷನ್ ಟೋಟಲ್ ₹60,000 for which current year outstanding subscription was added is a 1 point and one more such as outstanding subscription was an income, it is a receivable value, it is shown on the asset side of the new balance sheet. It is a one treatment. Relating to second point, subscription received in advance ₹4,000. It is actually receivable in the next year but that was received in the current year. So such a subscription received in advance was deducted in the respective subscription on the income side of the subscription received ಅಂತ ಕರೀತೀನಿ. ಸಬ್ಸ್ಕ್ರಿಪ್ಷನ್ ರಿಸೀವ್ ಮಾಡಿದ್ದೀನಿ ಅದರಲ್ಲಿ ಲೆಸ್ ಮಾಡ್ಕೊತೀನಿ and one more it is as a liability was shown on the liability side of the new balance sheet. ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ liability side subscription received in advance ಅಂತ ಹೇಳಿ ಅಲ್ಲಿ ಬಳಕೆ ಮಾಡ್ತಾ ಬರ್ತೀನಿ. Then third point, prepaid salary ₹3,000. Actually salary was payable in the next year but that was paid in the current year. The salary paid was shown on the payment side, salary ₹30,000. ₹30,000 salary ಕೊಟ್ಟಿದ್ದಾನೆ. Such a salary was containing previous salary, current year salary and next year salary also. So here total 30,000 paid salary ಅಲ್ಲಿ
ಪ್ರೀಪೇಡ್ ಸ್ಯಾಲರಿ ಕೂಡ ಒಳಗೊಂಡಿರೋದ್ರಿಂದ ಈ 3,000 ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಇದನ್ನ ಸ್ಯಾಲರಿಯಲ್ಲಿ ಲೆಸ್ ಮಾಡಿ ಉಳಿದಂತ ಅಮೌಂಟ್ ಔಟರ್ ಕಾಲಮ್ ತಗೋತೀನಿ ಒಂದು. ಅಂಡ್ ಒನ್ ಮೋರ್ ಪ್ರೀಪೇಡ್ ಸ್ಯಾಲರಿ ವಾಸ್ ಅನ್ ಇನ್ಕಮ್ ರಿಲೇಟಿಂಗ್ ಟು current year, so that was taken on the asset side of the balance sheet. Balance sheet ಅಲ್ಲಿ new balance sheet ಅಲ್ಲಿ asset side ತಗೋತೀನಿ. Fourth point, capitalize 50% of donations. The total donation is rupees 24,000. Such a 24,000 was containing half for revenue, half for capital ಅಂತ ಕರೀತಾನೆ. So 50% was taken to income and expenditure account on the income side, and one more, another 50% of the donation was added to the capital fund on the liability side of the balance sheet. Then, and 100% of entrance fees are capitalized. Total entrance fees rupees 16,000. It is a completely capitalized anta karitane. So it is directly taken to the balance sheet. Idu ನೇರವಾಗಿ balance sheet ಗೆ ತಗೋತೀನಿ. So 16,000 was added to the capital fund. Capital fund ಗೆ add ಮಾಡ್ತಾ ಬರ್ತೇನೆ. And the last one, depreciate building by 10% per annum. ನಮ್ಮ ಬಿಲ್ಡಿಂಗ್ ಮೇಲೆ ಚಾಲ್ತಿ ವರ್ಷದಲ್ಲಿ 10% ಸವಕಳಿಯನ್ನು ತೆಗಿರಿ ಅಂತ ಕರೀತಾನೆ. 10% depreciation on building was debited to expenditure side in the income and expenditure account, and one more, such a 10% depreciation was deducted in the respective asset on the asset side of the balance sheet. So all these are an explanation about the problem. So now we will check it once with the solution. Solution ಮಾಡೋದ್ರ ಜೊತೆಗೆ ಅವು ನೋಡ್ಕೊಂತ ಬರೋಣ. First of all, we will take an income and expenditure account. Income and expenditure account for the year ended on 31st March 2018. So we will show ತೋರಿಸ್ತಾ ಬರ್ತೀವಿ. So first of all, we check it in the receipt and payment account. Receipt and payment account ನೋಡಿ income and expenditure account prepare ಮಾಡ್ತಾ ಬರೋಣ. First we shown on the payment side. Payment side ಅನ್ನ expenditure ಅಂತ ಕರೀತಾರೆ. Those expenditure are taken as one by one. Two. It is an expenditure rupees. It is an incomes rupees. So first on office expenses. To office expenses. Total office expenses rupees 28,000 was taken into the inner column because it is having an adjustment. ಇದಕ್ಕೆ ಸಂಬಂಧಪಟ್ಟಂತೆ outstanding expenses was represent in the old balance sheet. Old balance sheet ಅಲ್ಲಿ ಇರೋದ್ರಿಂದ such outstanding expenses will be deducted less outstanding office expenses rupees 10,000. So 18,000 will be taken to the outer column. Then next one, postage. To postage rupees 400. To there is no adjustment. Postage ಗೆ ಸಂಬಂಧಪಟ್ಟಂತೆ ಬೇರೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ನೇರವಾಗಿ ತಗೋತೇನೆ. ಪ್ರಿಂಟಿಂಗ್ ಗೆ ಸಂಬಂಧಪಟ್ಟಂತೆ ಬೇರೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಟು ಪ್ರಿಂಟಿಂಗ್ rupees 1,200. Then salary. To salary rupees 30,000 was taken into the inner column. It is having an adjustment
prepaid salary, prepaid ಇರೋದ್ರಿಂದ prepaid salary we will be deducted less prepaid salary rupees 3000 less ಮಾಡ್ತೇನೆ, remaining value will be taken to the outer column 27000. ಅದೇ ರೀತಿ purchase of books ಅಂತ ಕರೀತಾರೆ. books is an asset taken to the asset side of the new balance sheet. Subscription to newspapers to subscription to newspaper rupees 1000. So now the payment side has been complete. ಒಂದೊಂದು ಸೈಡ್ ನೋಡ್ಕೊಂತ ಬರೋಣ. Taken on the receipt side, balance brought down, it is taken from the old balances. Then subscriptions, by subscription received, actual total received subscription will be rupees 60,000. 60,000 ರಿಸೀವ್ ಮಾಡಿದ್ದೇವೆ. For which the previous year subscription received in advance, previous yearly subscription received in advance, so such a previous year subscription was added, and subscription received in advance for 2017 ಅಲ್ಲಿ ಪರಿಗಣನೆ ಮಾಡಿದಂತೆ rupees 6000 ಆಡ್ ಮಾಡ್ಕೊತೀನಿ. ಅದೇ ರೀತಿ ಚಾಲ್ತಿ ವರ್ಷದಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ರೆ ಅದನ್ನು ಕೂಡ ಆಡ್ ಮಾಡ್ಕೊತೀನಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ rupees 7000, add outstanding subscription for 2018 rupees 7000. The total will be 73,000, 73,000, for which subscription received in advance, it's relating to the next year, so such a next year value will be deducted less subscription received in advance rupees relating to 2019 ಗೆ ಸಂಬಂಧಪಟ್ಟಂತೆ rupees 4,000 less ಮಾಡಿ, balance rupees 69,000 will be taken to the outer column ಅಲ್ಲಿ ಬಳಕೆ ಮಾಡ್ತಾ ಬರ್ತೇನೆ. ಅದೇ ರೀತಿ ಎಂಟ್ರನ್ಸ್ ಫೀಸ್ ಅಂತ ಕರೀತಾನೆ. here donation 50% are to be capitalized and entrance fees 100% capitalized ಅಂತ ಕರೆದಿರೋದ್ರಿಂದ entrance fees completely balance sheet ತಗೋತೀನಿ. donation ನಲ್ಲಿ 50% of the donations ಇಲ್ಲಿ 50% of 24,000 into 50 divided by 100, that is equals to 12,000. ಅದೇ ರೀತಿ to by interest rupees 10,000. then ರೆಸಿಡೆಂಟ್ ಪೇಮೆಂಟ್ ಅಕೌಂಟಿನ ಎಲ್ಲ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಯ್ತು. ಅಡ್ಜಸ್ಟ್ಮೆಂಟ್ ಗೆ ಬರೋಣ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಯ್ತು, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಯ್ತು, ಪ್ರೀಪೇಡ್ ಸ್ಯಾಲರಿ ಆಯ್ತು, ಕ್ಯಾಪಿಟಲೈಸ್ 50% ಆಫ್ ಡೊನೇಷನ್ ಆಯ್ತು, ಡೆಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10% per annum. So it is taken on the debit side to depreciation on building at a 10% of its a building value is rupees 80,000. so 80,000 into 10 divided by 100, that is equals to we completion for all at once. now we will make it close this one and make it total madana. which side the value will be a greater, we will make total first on that side. ಯಾವ ಕಡೆ ಮೊತ್ತ ಜಾಸ್ತಿ ಆಗುತ್ತಾ ಆ ಕಡೆ ಫಸ್ಟ್ ಕ್ಲೋಸ್ ಮಾಡ್ತಾ ಬರೋಣ. so in the credit side 69 12 81,000 10 91,000 ಡೆಬಿಟ್ ಸೈಡ್ ಆದ್ರೆ, ಕ್ರೆಡಿಟ್ ಸೈಡ್ ಆದ್ರೆ, then on the debit side ಅಲ್ಲಿ 18,000 1,200 19,600 19 plus 27
46,600, 47,600, 47, 55,600, 55,600 आता है. So 55,600, but on the credit side 91,000 ಅಂತ ಕರೆದ್ರೆ then the balance 400 carry 1, 5 carry 1, so 35,400. It is considered as a surplus to surplus rupees 35,400 transfer to balance sheet. ಈ ಸರ್ಪ್ಲಸ್ ಅನ್ನ ಬ್ಯಾಲೆನ್ಸ್ ಶೀಟ್ ಗೆ ಅಂಡರ್ ದ ಹೆಡ್ ಆಫ್ ಕ್ಯಾಪಿಟಲ್ ಫಂಡ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಬರ್ತಾನೆ. ಇಸ್ ಆನ್ ಒನ್ ಸೈಡ್. ದೆನ್ ವಿ ವಿಲ್ ಪ್ರಿಪೇರ್ ಅ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾ ಬರೋಣ. ವಿ ವಿಲ್ ಚೆಕ್ ಇಟ್ ಫ್ರಮ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಿಪೇರ್ ದಿ ನ್ಯೂ ಬ್ಯಾಲೆನ್ಸ್ ಶೀಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ನೋಡೋಣ, ನ್ಯೂ ಬ್ಯಾಲೆನ್ಸ್ ಶೀಟ್ ಹಾಕೋಣ. ದೇರ್ ಇಸ್ ನೋ ಎನಿ ಚೇಂಜಸ್. ಅಂಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಆ ಅಡ್ಜಸ್ಟ್ಮೆಂಟ್ ಅಷ್ಟೇ ಬದಲಾವಣೆ ಮಾಡ್ತೀವಿ, ಉಳಿದಂತೆ ಎಲ್ಲ ಕಾಮನ್ ಆಗಿರುತ್ತೆ, ಆಸ್ ಇಟ್ ಇಸ್ ಇರುತ್ತೆ ಅಂತ ಕರಿತೀನಿ. ಸೊ ಹಿಯರ್ on the balance sheet as at 31st March 2018 ಬರ್ತೇನೆ. The first one on the liability side under the head capital fund ಇದನ್ನ ಹೆಡ್ ಮಾಡ್ಕೋಬಹುದು. ಕ್ಯಾಪಿಟಲ್ ಫಂಡ್ ಹೆಡ್ ಮಾಡಿಕೊಂಡು ಓಪನಿಂಗ್ ಬ್ಯಾಲೆನ್ಸ್ of capital fund was shown in the old balance sheet rupees 1,40,000 and a capitalized receipts ಅಂತ ಕರೀತೇನೆ. A capitalized receipts like entrance fees, donations, legacies, life membership fees and surplus from an incoming expenditure account. But in this problem ಗೆ ಸಂಬಂಧಪಟ್ಟಂತೆ a capitalized receipts ಅಂದಾಗ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಎರಡು ವ್ಯಾಲ್ಯೂ ಕೊಟ್ಟಿದ್ದಾನೆ, ಒಂದು ಡೊನೇಷನ್ ಮತ್ತೊಂದು ಎಂಟ್ರನ್ಸ್ ಫೀಸ್ ಅಂತ ಕರಿತೀನಿ. ಸೊ ಎಂಟ್ರನ್ಸ್ ಫೀಸ್ 100% ಕ್ಯಾಪಿಟಲೈಸ್ಡ್ ಅಂತ ಕರೆದಿರೋದ್ರಿಂದ ಆಡ್ ಎಂಟ್ರನ್ಸ್ ಫೀಸ್ rupees 16,000. Same add donation 50% of the donation ಅಂತಾನೆ. Total donation 24,000 into 50 divided by 100, so 12,000. And one more, add surplus from income and expenditure account. The surplus will be rupees 35,400. So 35,400 add ಮಾಡ್ಕೊಳ್ಳೋಣ. The total value 1,40,000, 1,56,000, 1,68,000, 1,98,000, 2,03,400. The total capital fund will be 2,03,400. 2,03,400 is a 1. Then on the liability side, outstanding office expenses is already adjusted. It is left it ಪರಿಗಣನೆ ಮಾಡಿಕೊಳ್ಳೋದಿಲ್ಲ. Bank loan is rupees 44,000. It is taken into the inner column, 44,000. In the current year, we paid a loan amount that was shown on the payment side of the recipient payment account. Bank loan paid rupees 8,000 less loan paid rupees 8,000. Then balance 36,000 will be taken to the outer column. 36,000 ಹೊರಗೆ ತಗೋತೇನೆ. ಅದೇ ರೀತಿ subscription received in advance, it is already considered in the current year, so that is also left it. ಅದನ್ನು ಕೂಡ ಬಿಡ್ತೇನೆ. Assets side ಬರೋಣ. Cash in hand ಅಂತಾನೆ. That cash in hand relating to previous year, then current year cash in hand will be shown in the recipient payment account closing balance.
ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ರೆಸಿಪಿಯೆಂಟ್ ಪೇಮೆಂಟ್ ಅಕೌಂಟ್ ವಿಲ್ ಬಿ 49400 ಅಂತ ಕರೀತಾನೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ 49,400. ಲೈಬ್ರರಿ ಬುಕ್ಸ್ ಚಾಲ್ತಿ ವರ್ಷದಲ್ಲಿ ಪ್ರೀವಿಯಸ್ ಇಯರ್ ಲೈಬ್ರರಿ ಬುಕ್ಸ್ rupees 45,000. ಚಾಲ್ತಿ ವರ್ಷದಲ್ಲಿ ಲೈಬ್ರರಿ ಬುಕ್ಸ್ ಏನಾದರೂ ಖರೀದಿ ಮಾಡಿದ್ರೆ that was shown on the payment side. Purchase of books ಅಂತ ಕರೀತಾನೆ. Purchase of books is rupees 12,000. Add purchases rupees 12,000. 12,000 ಬುಕ್ಸ್ ಖರೀದಿ ಮಾಡ್ತಾನೆ. ಒಟ್ಟು ಬುಕ್ಸ್ 57,000, 57,000. ಅದೇ ರೀತಿ ಸ್ಪೋರ್ಟ್ಸ್ ಮಟೀರಿಯಲ್ಸ್ there is no any adjustment. The total value will be taken to the outer column, 25,000. Then building rupees 80,000. It was taken into the inner column because it is having an adjustment. Less depreciation on building. Depreciation is at 10%, means 8,000 deduct ಮಾಡಿ 72,000 will be taken to the outer column. And the same furniture rupees 30,000. It is directly taken to the outer column because it cannot have any adjustment. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಹಾಗಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ನ ಎಲ್ಲ ಇನ್ಫಾರ್ಮೇಶನ್ ಆಸ್ ಇಟ್ ಈಸ್ ತಗೊಂಡಿದ್ದೇವೆ. ಯಾವ ಮೌಲ್ಯವನ್ನು ಹೊಂದಾಣಿಕೆ ಮಾಡಿದ್ದೇವೆ ಆ ಮೌಲ್ಯ ಬಿಟ್ಟಿದ್ದೇವೆ. ಉಳಿದಂತ ಎಲ್ಲಾ ಮೌಲ್ಯಗಳನ್ನ ಯಥಾವತ್ತಾಗಿ ತಗೊಂಡಿದ್ದೇವೆ. ಅವುಗಳ ಜೊತೆ ಹೊಂದಾಣಿಕೆ ಏನಾದರೂ ಕೊಟ್ಟಿದ್ರೆ ಆ ಹೊಂದಾಣಿಕೆಗಳನ್ನ ಮಾಡ್ತಾ ಬಂದಿದ್ದೇವೆ. ರೆಸಿಪಿಯೆಂಟ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಮತ್ತೆ ಯಾವ್ದಾದ್ರು ಬಿಟ್ಟಿದ್ದೇವೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರೋದಿಲ್ಲ. ಸಬ್ಸ್ಕ್ರಿಪ್ಷನ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ತಗೊಂಡಿದ್ದೀನಿ. ಎಂಟ್ರನ್ಸ್ ಫೀಸ್ 50% of the 100% of the entrance fees capitalized ಅಂತ ಕರೀತಾನೆ. ಎಂಟ್ರನ್ಸ್ ಫೀಸ್ ತಗೊಂಡಿದ್ದೀನಿ. ಡೊನೇಷನ್ ಅಂತಾನೆ 50% of the donation or capitalized ಅಂತಾನೆ 50% ಡೊನೇಷನ್ ಬಳಕೆ ಮಾಡ್ಕೊಂಡಿದ್ದೀನಿ. ದೆನ್ ಇಂಟರೆಸ್ಟ್ is an income side ಅಲ್ಲಿ ತಗೊಂಡಿದ್ದೀನಿ. Then office expenses, it is an expenses, postage expenses, printing expenses, salary expenses, purchase of books is an asset. So such a books was added here. ಅದನ್ನ ಆಡ್ ಮಾಡ್ಕೊಂಡಿದ್ದೀನಿ. ಬ್ಯಾಂಕ್ ಲೋನ್ ಪೇಡ್ ಲಯಬಿಲಿಟಿ ಪೇಡ್ ಅಂತಾನೆ ರೆಸ್ಪೆಕ್ಟಿವ್ ಲಯಬಿಲಿಟೀಸ್ ಅಲ್ಲಿ ಪೇ ಮಾಡಿದ್ದೀನಿ. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ಸ್ ಅಂತಾನೆ ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್. Then closing balance of recipient payment account is a closing balance of cash that was shown on the asset side. ಬಳಕೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಎಲ್ಲ ಇನ್ಫಾರ್ಮೇಶನ್ ಬಳಕೆ ಮಾಡ್ಕೊಂಡಂಗಾಯ್ತು. ರೆಸಿಪಿಯಂಟ್ ಪೇಮೆಂಟ್ ಅಕೌಂಟ್ ನ ಎಲ್ಲ ಮೌಲ್ಯ ಬಳಕೆ ಮಾಡ್ಕೊಂಡಂಗಾಯ್ತು. ಅಡ್ಜಸ್ಟ್ಮೆಂಟ್ ಗೆ ಬರ್ತೀನಿ. All the adjustments are repeated in the balance sheet. ಎಲ್ಲ ಅಡ್ಜಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಗೆ ರಿಪೀಟ್ ಆಗಿದಾವೋ ಇಲ್ಲೋ ಒಂದ್ಸಲ ಚೆಕ್ ಮಾಡ್ಕೊತೀನಿ. Outstanding subscription rupees 7,000. So it is a receivable value. It is shown on the asset side. Outstanding subscription rupees 7,000 is a one. Then subscription received in advance rupees 4,000. It is as a liability to the concern. So it was shown on the liability side. Subscription received in advance rupees 4,000. Then prepaid salary is an income to our business. That is an asset taken on the asset side. Prepaid salary rupees 3,000. Capitalized 50% of donation and 100% of entrance fees ಎರಡು ಬಳಕೆ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಡೆಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10% per annum ಅಂತಾನೆ ಡೆಪ್ರಿಸಿಯೇಷನ್ ಅನ್ನ ಲೆಸ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ನೋಡಿದಾಗ now we complete for all the adjustment. So let us we close this one and make it total on both the sides. Close ಮಾಡಿ both the balances represents same ಬರಬೇಕು. So now on the liability side 2,43,400 2,43,400.
On the same asset side ಅಲ್ಲಿ 49,400, 3,000, 10,000, 40,000, 40, 1,12,000, 1,20, 32,000, 1,37,000, 37, 7, 37 plus 7, 44, 144 plus 50, 94,000, 94 plus 40, 234, 234 plus 9, 241, 241, 243, 243, 400, 2,43,400 on both the sides. The problem is a very simplest for every stages relating to not for a profit organization. When we draft and prepare with the given information, old balance sheet ಕೊಟ್ಟು ನ್ಯೂ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾದಾಗ ಏನು ಕೊಟ್ಟಿದ್ದಾನೆ ಏನು ಕೊಟ್ಟಿಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಳಿ. ಅದಕ್ಕೆ ಯಾವ ರೀತಿ ಬಳಕೆ ಮಾಡ್ಕೋತೀವಿ ಅನ್ನೋದನ್ನ ಗಮನಿಸಿ. ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಇದ್ರೆ ಏನು ಮಾಡ್ತೇವೆ, ಕರೆಂಟ್ ಇಯರ್ ವ್ಯಾಲ್ಯೂ ಇದ್ರೆ ಏನು ಮಾಡ್ತೇವೆ, ನೆಕ್ಸ್ಟ್ ಇಯರ್ ವ್ಯಾಲ್ಯೂ ಇದ್ರೆ ಏನು ಮಾಡ್ತೇವೆ ಅನ್ನೋದನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ನಂತರದಲ್ಲಿ ಪ್ರಶ್ನೆ ಸಾಲ್ವ್ ಮಾಡಲಿಕ್ಕೆ ಮುಂದಾಗಿ. ಏನಾದರೂ ಡೌಟ್ಸ್ ಇದ್ರೆ ಸಂಪರ್ಕಿಸಿ, ತಮಗೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕೊಡಲಾಗುತ್ತೆ. ಇಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಕಂಟೆಂಟ್ಗೆ ಸಬ್ಸ್ಕ್ರಿಪ್ಷನ್, ಸೊ ಅದನ್ನ ಒಂದು ಪ್ರತ್ಯೇಕ ಕ್ಲಿಕ್ ಮಾಡಿ ಹೊರಗೆ ತರಲಿಕ್ಕೆ ಕೊಡ್ತಾ ಇದ್ದೀನಿ, ಶಾರ್ಟ್ಲಿ ಕೊಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಇದನ್ನು ನೋಡಿ.